ಟೀ ಕಾಫಿಗೆ ಹಾಲನ್ನ ಬಳಕೆ ಮಾಡಲ್ಲ, ಓನ್ಲಿ ಲೆಮನ್ ಟೀ. ಇವತ್ತು ಲೆಮನ್ ಟೀ ಅನ್ನು ಅಟ್ಲೀಸ್ಟ್ ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ದಾರೆ ಕಾಂಡಿಮೆಂಟ್ಸ್ನ ವ್ಯಾಪಾರಿಗಳು. 3 ದಿನ ಹಾಲು ಮತ್ತು ಮೊಸರು ಮಾರಾಟವನ್ನು ಮಾಡಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಕೇವಲ ಬ್ಲ್ಯಾಕ್ ಟೀ, ಲೆಮನ್ ಟೀಯನ್ನು ಮಾತ್ರ ನಾವು ಮಾರಾಟವನ್ನು ಮಾಡ್ತೀವಿ. 25ನೇ ತಾರೀಕು ಸಂಪೂರ್ಣವಾಗಿ ಅದೂ ಇರಲ್ಲ, ಅದನ್ನು ಬಂದ್ ಮಾಡ್ತೀವಿ. ಬಿಕಾಸ್ ನಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಹೇಳೋ ಪ್ರಯತ್ನವನ್ನು ನಾವು ಮಾಡಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಭಟನೆಯ ಸ್ವರೂಪವನ್ನು ನೀವು ಆರಂಭಿಕ ಹಂತದಲ್ಲಿ ಗಮನಿಸ್ತಾ ಇದ್ದೀರಾ. ಟೀ ಕಾಫಿ ಹಾಲನ್ನು ಬಳಸಲ್ಲ, ಇವತ್ತಿನ ಮಟ್ಟಿಗೆ ಲೆಮನ್ ಟೀಯನ್ನು ಕೊಡ್ತೀವಿ, ಬಟ್ 25ನೇ ತಾರೀಕಿನಿಂದ ಅದು ಕೂಡ ಸಿಗಲ್ಲ ಅಂತ ಹೇಳಿದ್ದಾರೆ. 4 ವರ್ಷಗಳ ಹಿಂದಿನ ದಾಖಲಾತಿಗಳನ್ನು ಕೊಡಿ ಅಂತ ಹೇಳಿದರೆ ಹೆಂಗೆ ಕೊಡೋದಕ್ಕಾಗತ್ತೆ? ಮತ್ತು GSTಯಲ್ಲೇ ಸುಮಾರು ಕನ್ಫ್ಯೂಷನ್ಸ್ ಇಲ್ಲಿ ತನಕ ಜನರಿಗಿದೆ. ಅಟ್ಲೀಸ್ಟ್ ನೀವು ನೋಟಿಸನ್ನು ಕೊಟ್ಟು 40 ಲಕ್ಷ ಕಟ್ಟಿ, 40 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಕ್ಕೆ ಮುಂಚೆ ನೀವು GST ವ್ಯಾಪ್ತಿಗೆ ನೋಂದಾಯಿಸ್ಕೊಳ್ಬೇಕು, ನೀವು ಇಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ರೆ ಅಂತ ನಮ್ಗೆ ಯಾಕೆ ಹೇಳಲಿಲ್ಲ ನೀವು ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಭಿನ್ನವಾಗಿ ಇಂದಿನಿಂದ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಹಾಲಿನ ಉತ್ಪನ್ನಗಳನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡೋದ್ರ ಮುಖಾಂತರವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀನಿ, ನಾನೊಂದು ಕಾಂಡಿಮೆಂಟ್ನ ಮುಂಭಾಗದಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಸ್ವೀಟ್ಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಬೇಕರಿ ಏನಿದೆ, ಇದರ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಇವತ್ತು ಕಂಪ್ಲೀಟಾಗಿ ಇವತ್ತು ನಾಳೆ ನಾಡಿದ್ದು ಯಾವುದೇ ಹಾಲಿನ ಉತ್ಪನ್ನಗಳನ್ನು ಬಳಕೆ ಮಾಡೋದಿಲ್ಲ ಅಂತೇಳಿ ಬಹಳ ಒಂದು ದೊಡ್ಡ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇಲ್ಲ. ಟೀಯನ್ನು ಕೂಡ ಹಾಲನ್ನು ಹಾಕದೇ ಇರುವಂಥ ಲೆಮನ್ ಟೀಯನ್ನು ಮಾರಾಟ ಮಾಡ್ತಾ ಇದೆ. ಬರೀ ಲೆಮನ್ ಟೀ ಅನ್ನುವಂಥ ಬೋರ್ಡನ್ನು ಹಾಕೋದ್ರ ಮುಖಾಂತರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ಇತರ ವ್ಯಾಪಾರಿಗಳಿಗೂ ಕೂಡ ನಾವು ತಮ್ಮ ಬೆಂಬಲವನ್ನು ಸೂಚಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕೇವಲ ಲೆಮನ್ ಟೀ, ಯಾವುದೇ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇಲ್ಲ. ನಿತ್ಯ ಇವರು ಕೂಡ ಹಾಲು ಮೊಸರು ಎಲ್ಲವನ್ನು ಕೂಡ ಮಾರಾಟ ಮಾಡ್ತಾ ಇದ್ರು. ಬಟ್ ಯಾವಾಗ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು, ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು, ಈ ಬೆನ್ನಲ್ಲೇ ಇವತ್ತಿನಿಂದ 3 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನಾವು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡೋದಿಲ್ಲ ಅಂತೇಳಿ ಕಾಂಡಿಮೆಂಟ್ಸ್ನ ಮಾಲೀಕರು ನಿರ್ಧಾರವನ್ನು ಮಾಡುವಂಥದ್ದು. ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಈಗ ಕಂಪ್ಲೀಟಾಗಿ ಹಾಲಿನ ಉತ್ಪನ್ನ ಬಳಕೆ ನಿಲ್ಲಿಸಿದ್ರೆ ಹೇಗೆ? ಕಂಪ್ಲೀಟಾಗಿ ಇವತ್ತು ನಾಳೆ 25ಕ್ಕೆ ಫುಲ್ ಬಂದ್ ಮಾಡ್ತಾ ಇದೀವಿ. ಫುಲ್ ಬಂದ್ ಮಾಡ್ತಾ ಇದ್ರಿ. ಇವತ್ತೇನು ಸರ್, ಈಗ ಹಾಲಿನ ಟೀ ಕಾಫಿ ಹಾಲು ಯೂಸ್ ಮಾಡ್ತಾ ಇಲ್ವಾ? ಇಲ್ಲ, ಓನ್ಲಿ ಲೆಮನ್ ಟೀ ಬ್ಲ್ಯಾಕ್ ಟೀ ಅಷ್ಟೇ. ಇನ್ನು ರೆಗ್ಯುಲರ್ ಆಗಿ ನಿಮ್ಮಲ್ಲಿ ಇತ್ತಾಗತ್ತಾ ಇದ್ರ ಸರ್? ಹಾಲು ಮೊಸರು ಎಲ್ಲ ಸೇಲ್ ಮಾಡ್ತಾ ಇದ್ವಿ. ಇವತ್ತು ಯಾವ ತರಿಸಿ. ಎಷ್ಟು ಹೋಗ್ತಾ ಇತ್ತು ಸರ್ ನಿಮ್ಮಲ್ಲಿ ಹಾಲು? ಒಂದು ಇಲ್ಲಿ ಕೂಲಿ ಕೆಲಸದವರು ಅವ್ರು ಇವರು ಬಂದ್ಬಿಟ್ಟು ಸ್ವಲ್ಪ ಒಂದು 1/4 ಲೀಟ್ರು, ಅರ್ಧ ಲೀಟ್ರು ಹಿಂಗೆ ಕೆಲವು ಮನೆಯವರು ತಗೊಂಡು ಹೋಗೋರು. ಇವತ್ತು ಬಂದು ಕೇಳ್ತಾ ಇದಾರ ಯಾಕೆ ಹಾಲು ಮೊಸರು ಸಿಗ್ತಾ ಇಲ್ಲ ಅಂತ? ಇಲ್ಲ, ಇದೆ, ಇವತ್ತಿಲ್ಲಮ್ಮ, ನಮ್ದು ಸ್ಟ್ರೈಕ್ ಇದೆ, ಅದಕ್ಕೋಸ್ಕರ ನಾವು ಆಗ್ತಾ ಇಲ್ಲ ಇವತ್ತು. ಅದೇ ಕಪ್ಪು ಪಟ್ಟಿ ಧರಿಸ್ತೀರಿ ಪ್ರತಿಭಟನೆ ಭಾಗಿಯಾಗ್ತೀವಿ. 25ನೇ ತಾರೀಕು ಫುಲ್ ಕ್ಲೋಸ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಓಕೆ, ಇದು ವ್ಯಾಪಾರಿಗಳ ಮಾತು. ಈಗಾಗಲೇ ನೋಟಿಸ್ಗಳು ಇತರ ವ್ಯಾಪಾರಿಗಳಿಗೆ ಬಂದಿರುವಂಥ ಕಾರಣಕ್ಕಾಗಿ ತಮಗೂ ಬರ್ಬೋದು ಅನ್ನುವಂತಹ ಭೀತಿ ಹಿನ್ನೆಲೆಯಲ್ಲೇ ಸದ್ಯ ಈ ನಿರ್ಧಾರಗಳಿಗೆ ಬರ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಕಂಪ್ಲೀಟಾಗಿ ಹಾಲಿನ ಉತ್ಪನ್ನವನ್ನು ಕಾಂಡಿಮೆಂಟ್ನ ಮಾಲೀಕರು ಮಾರಾಟ ಏನಿತ್ತು ಜೊತೆಗೆ ಬಳಕೆ ಮಾರಾಟ ಎರಡನ್ನೂ ಕೂಡ ನಿಲ್ಲಿಸೋದ್ರ ಮುಖಾಂತರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.